ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 3 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 11 ಎಕರೆ ಮಾರುವಂಥ ಜಮೀನು, ಅಂದರೆ ರೋಡ್ ಪಕ್ಕ ಇರುವಂಥ 11 ಎಕರೆ ಮಾರುವಂಥ ಜಮೀನು. ಇನ್ನು ಈ ಜಮೀನು ಏನೆಲ್ಲ ಉಪಯೋಗಕ್ಕೆ ಬರುತ್ತೆ, ಇದರ ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ಇಲ್ಲಿನ ನೀರಿನ ಸ್ಥಿತಿ ಹೇಗಿದೆ, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು ಒಂದು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ಚಳ್ಳಕೆರೆಗೆ ಕೇವಲ 3 ಕಿಲೋಮೀಟರ್ ಆಗುತ್ತೆ. 3 ಕಿಲೋಮೀಟರ್ ಪರ್ಫೆಕ್ಟಾಗಿ 3 ಕಿಲೋಮೀಟರ್ ಆಗುತ್ತೆ. ಇದು ಬೆಂಗಳೂರಿಗೆ 203, ಚಿತ್ರದುರ್ಗಕ್ಕೆ 33. ಈ ಜಮೀನು ತಾರೋಡ್ ಅಟ್ಯಾಚ್ ಜಾಸ್ತಿ ಇರೋದು ನೀವು ನೋಡ್ತಾ ಇದ್ದೀರ. ನೀವು ಇದು ನೋಡಿ, ತಾರೋಡ್ ಅಟ್ಯಾಚ್ ಜಾಸ್ತಿ ಇರೋದು, ಅಂದರೆ ಒಂದು 500 ಮೀಟ್ರ್ ಬರುತ್ತೆ ತಾರೋಡ್ಗೆ, ಹೆಚ್ಚು ಕಮ್ಮಿ 500 ಮೀಟ್ರ್ ಮೇಲೇ ಬರುತ್ತೆ. ಮೀಟ್ರ್ ಅಡಿಯಲ್ಲ, 500 ಮೀಟ್ರು ತಾರೋಡ್ಗೆ ಬರುತ್ತೆ. 11 ಎಕರೆ ಮಾರುವಂಥ ಜಮೀನು, ಹೆಚ್ಚು ಕಮ್ಮಿ ಇದು ರೋಡ್ಗೆ ಜಾಸ್ತಿ. ಇನ್ನು ಈ ಜಮೀನಲ್ಲಿ ಮೊದಲಿಗೆ ಟೌನ್ಗೆ 3 ಕಿಲೋಮೀಟರ್ ಆಗಿರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ಇದನ್ನು ಸೈಟಾಗಿ ಕನ್ವರ್ಟ್ ಮಾಡೋದೇ ಹೆಚ್ಚಿನದಾಗಿ. ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಳ್ಳೋದು ಭಾಳ ಕಮ್ಮಿ, ಯಾಕೆಂದರೆ ಇಲ್ಲಿಗೆ ಕೇವಲ 3 ಕಿಲೋಮೀಟರ್ ಚಳ್ಳಕೆರೆ ಆಗ್ತಾ ಇರೋದ್ರಿಂದ ಇದು ಹೆಚ್ಚು ಕಮ್ಮಿ ಸೈಟ್ಗೆ ಸೂಕ್ತ ಅಂತ ನನ್ನ ಅನಿಸಿಕೆ. ಇನ್ನು ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ನೋಡಿರಿ, ಪ್ಯೂರ್ ರೆಡ್ ಸಾಯಿಲ್, ಪ್ಯೂರ್ ರೆಡ್ ಸಾಯಿಲು. ಇನ್ನು ಈ ಭಾಗದಲ್ಲಿ ಕೂಡ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ನೀವು ಇಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಮಾಡ್ಕೊಂಡಿದ್ದಾರೆ. ಪಕ್ಕದಲ್ಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ನೋಡಿ, ನೀವು ನೋಡ್ತಾ ಇದ್ದೀರ. ನೀರಿನ ಸ್ಥಿತಿ ಈ ಭಾಗದಲ್ಲಿ ಚೆನ್ನಾಗಿದೆ. ನೀವು ನಾನು ಹೇಳ್ತಿರೋದು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೋಬಹುದು. ಟೌನ್ ನಿಯರು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಏನಾದರೂ ಇದನ್ನು ಸೈಟಾಗಿ ಕನ್ವರ್ಟ್ ಮಾಡ್ಕೊತೀನಿ ಅಂದರೂ ಕೂಡ ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ನೀವು ಮಣ್ಣು ನೋಡ್ತಾ ಇದ್ದೀರ ನೋಡಿ, ಪ್ಯೂರ್ ರೆಡ್ ಸಾಯಿಲು. ಜೊತೆಗೆ ಇದು 100% ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತೊಂದರೆ ಇಲ್ಲ, ತಂಟೆ ತಕರಾರು ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತೀನಿ, ಜನರಲ್ ಪ್ರಾಪರ್ಟಿ ಹೊರತುಪಡಿಸಿ ಬೇರೆ ಯಾವ ಪ್ರಾಪರ್ಟಿಯನ್ನು ನಾನು ಅಪ್ಲೋಡ್ ಮಾಡಲ್ಲ. ನೀವು ಯಾವುದೇ ರೀತಿ ಅನುಮಾನ ಇಟ್ಕೊಳ್ಳದೆ ಈ ವಿಡಿಯೋನ ಬೇರೆಯವ್ರಿಗೂ ಕೂಡ ನೀವು ಶೇರ್ ಮಾಡ್ಬೋದು. ಇನ್ನು ನನ್ನ ಒತ್ತಡ ಬರದಲ್ಲಿ ಯಾವುದಾದ್ರೂ ವಿಚಾರಗಳನ್ನು ವಿವರಣೆ ಕೊಡುವಂಥ ಸಮಯದಲ್ಲಿ ಬಿಟ್ಟಿದ್ದರೆ ಅವನ್ನ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ಮುಂದಿನ ವಿಡಿಯೋಗಳಲ್ಲಿ ಅದನ್ನು ನಾನು ಹೇಳ್ತೀನಿ ಅಂತ ಹೇಳ್ತಾ, ಸರಿ ಮಾಡ್ಕೊಂಡು ವಿಡಿಯೋ ಹೇಳ್ತೀನಿ ಅಂತ ಹೇಳ್ತಾ, ಜೊತೆಗೆ ಇದು ಟೌನ್ ನಿಯರ್, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇದು ಮುಂದಿನ ದಿನಗಳಲ್ಲಿ ಸೈಟ್ ಕನ್ವರ್ಟ್ ಆಗೋದೆ, ಅದರಿಂದ ಇದು ಒಂಚೂರು ರೇಟ್ ಜಾಸ್ತಿ. ಈಗ ಟೌನ್ 3 ಕಿಲೋಮೀಟರ್ ಅಂದರೆ ಎಂಥ ತಾಲೂಕು ಮಟ್ಟದಲ್ಲಿ 3 ಕಿಲೋಮೀಟರ್ ಅಂದರೆ ಅದು ಯಾವತ್ತಿದ್ರೂ ಸೈಟ್ಗೆ ಕನ್ವರ್ಟ್ ಆಗುತ್ತೆ ಅನ್ನೋ ಒಂದು ಮಾತು, ನನ್ನ ಮಾತು ಕೂಡ ಅದೇ. ಇನ್ನು ಈ ಜಮೀನು 1 ಎಕರೆ ನಿಮಗೆ 45ರಿಂದ 50 ಲಕ್ಷ ಹೇಳ್ತಾರೆ. ಕೂತ್ಕೊಂಡು ಮಾತಾಡಿದ್ರೆ ಒಂದು ಹೆಚ್ಚು ಕಮ್ಮಿ ಆಗುತ್ತೆ. ನಾನು ಮೊದಲೇ ಹೇಳಿದೆ ರೇಟು ಜಾಸ್ತಿ ಯಾಕೆ ಅಂದರೆ ಇದು ಟೌನಿಗೆ 3 ಕಿಲೋಮೀಟರ್ ಆಗಿರೋದ್ರಿಂದ ಇದು ರೇಟ್ ಜಾಸ್ತಿನೇ. ಇನ್ನು ಜೊತೆಗೆ ನಾನು ಜಮೀನು ಈ ಕಡೆ ನಿಮಗೆ ಇಲ್ಲಿಂದ ಹಿಡಿದು ಆ ಕಡೆ ಕಳ್ಳೆ ಇದೆಯಲ್ಲ ಅಲ್ಲಿವರೆಗೂ ಇದೆ. ಇನ್ನು ಹೆಚ್ಚು ಕಮ್ಮಿ 500 ಮೀಟ್ರ್ ತಾರೋಡ್ಡೆ ಇದೆ ನೋಡಿ, ತುಂಬ ತಾರೋಡ್ಡೆ. 1 ಎಕರೆ 45ರಿಂದ 50 ಲಕ್ಷ ಹೇಳ್ತಾರೆ, ಜನರಲ್ ಪ್ರಾಪರ್ಟಿ, ಟೌನ್ ನಿಯರ್, ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ. ಇನ್ನು ಇದೇ ರೀತಿ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.